ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ನಿಮಗಾಗಿ ಕರ್ತನ ಈ ತಿಂಗಳಲ್ಲಿ ಕೊಡುವಂಥ ವಾಗ್ದಾನ ಏನಾಗಿದೆ ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದೀರೋ. ದೇವರು ಹೇಳ್ತಾರೆ, ನೀವು ನನ್ನ ರಾಜ್ಯ ನೀತಿಗೆ ತವಕ ಪಡಬೇಕು ಎಂಬುದಾಗಿ. ನನ್ನ ಆತ್ಮೀಯರೇ, ದೇವರು ಮತ್ತಾಯ ಸುವಾರ್ತೆ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 33ನೇ ವಾಕ್ಯದಲ್ಲಿ ಕರ್ತನೆ ಹೇಳಿದರು, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಇವುಗಳ ಕೂಡ ಅದೆಲ್ಲವೂ ನಿಮಗೆ ದೊರೆಯುತ್ತೆ. ಇವತ್ತು ದೇವರ ರಾಜ್ಯ ನೀತಿ ಅಂದರೆ ಏನು? ಅದಕ್ಕೆ ನಾವು ತವಕ ಪಡೋದಂದರೆ ಏನು? ಇದು ನಿಮ್ಮ ಹೃದಯದಲ್ಲಿ ನಿರ್ಣಯ ಮಾಡಿಕೊಂಡಿರುವಂಥ ಕಾರ್ಯ. ದೇವರಿಗಾಗಿ ನಾನು ಏನಾದರೂ ಒಂದು ಮಾಡಬೇಕು ಅನ್ನುವಂಥ ಆಲೋಚನೆ ನಿಮ್ಮೊಳಗೆ ಬರಬೇಕು. ಆ ಒಂದು ಆಲೋಚನೆಯಂತೆ ಕರ್ತನು ನಿಮಗೆ ಪರಿಶುದ್ಧಾತ್ಮ ದೇವರು ಏನೆಲ್ಲ ಆಲೋಚನೆ ಕೊಡ್ತಾ ಇದ್ದಾರೋ ಆ ಪ್ರಕಾರ ನೀವು ದೇವರ ಸೇವೆಯಲ್ಲಿ, ದೇವರ ಕಾರ್ಯಗಳಲ್ಲಿ ನೀವು ನಿರತರಾದರೆ ಮಾತ್ರ ಆಶೀರ್ವಾದ ಬರುತ್ತೆ. ನೀವು ಮೊದಲು ನಿಮ್ಮ ಮನೆ ಕೆಲಸ ಅಲ್ಲ, ಮೊದಲು ನಿಮ್ಮ ಕಾರ್ಯಗಳಲ್ಲ, ಮೊದಲು ನಿಮ್ಮದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿರತರಾಗೋದಲ್ಲ. ಮೊದಲು ಆ ವಾಕ್ಯದಲ್ಲಿ ಹಾಗೇ ದೇವರು ಹೇಳ್ತಾರೆ, ನೀವು ಮೊದಲು ದೇವರ ರಾಜ್ಯ ನೀತಿಗಾಗಿ ತವಕ ಪಡಿರಿ ಅಂತ. ಮೊದಲೇ ದೇವರಿಗಾಗಿ, ಮೊದಲು ದೇವರಿಗೆ ಸ್ಥಾನವನ್ನು ಕೊಡ್ರಿ. ನಿಮ್ಮ ಕುಟುಂಬದಲ್ಲಿ ಮೊದಲು ದೇವರಿಗೆ ಸ್ಥಾನ ಕೊಡ್ರಿ. ದೇವರಿಗಾಗಿ ಒಂದು ಸ್ಥಳವನ್ನು ಕೂಡ ಪ್ರತ್ಯೇಕ ಮಾಡಿ ಎಲ್ಲರೂ ಒಟ್ಟಾಗಿ ಸೇರಿ ಆ ಸ್ಥಳದಲ್ಲಿ ಕೂತು ಆರಾಧನೆ ಮಾಡೋದನ್ನು ಅಭ್ಯಾಸ ಮಾಡ್ತಾ ಹೋಗ್ರಿ. ಮೊದಲು ಅಲ್ಲಿಂದ ಪ್ರಾರಂಭವಾಗಲಿ. ದೇವರಿಗಾಗಿ ನಮ್ಮ ಕುಟುಂಬವಾಗಿ ನಾವು ಏನಾದರೂ ಒಂದು ಮಾಡೋಣ. ನೋಹನ ಕುಟುಂಬ, ನಾವು ದೇವರು ಹೇಳ್ತಾ ಇದ್ದಾರೆ ನಾವೇ ಕಟ್ಟು. ಈ ಅಂತ್ಯ ದಿನದಲ್ಲಿ ದೇವರು ನಿನ್ನ ಸಂಗಡ ಕೂಡ ಮಾತಾಡ್ತಾ ಇಲ್ವಾ? ಆ ದಿನ ನಾವೇ ಕಟ್ಟುವುದಕ್ಕಾಗಿ ನೋಹನೊಟ್ಟಿಗೆ ಅವನ ಕುಟುಂಬದಲ್ಲಿ ದೇವರು ಮಾತಾಡುವಾಗ ನೋಹ ತನ್ನ ಕುಟುಂಬದವರೆಲ್ಲರನ್ನೂ ಕೂಡ ಒತ್ತೊಟ್ಟಿಗೆ ಸೇರಿಸಿ ಎಲ್ಲರೂ ಒಮ್ಮನಸ್ಸಿನಿಂದ ಅವರೆಲ್ಲ ಒಟ್ಟಾಗಿ ಸೇರಿ ನಾವೇನ ಕಟ್ಟಿ ಪೂರ್ಣ ಮಾಡಿದರು. ಅದರಲ್ಲಿ ಕರ್ತನು ಅವರ ಕುಟುಂಬವನ್ನು, ಹಾಗೆ ದೇವರು ಆಜ್ಞೆ ಕೊಟ್ಟಂತೆ ಪ್ರಾಣಿ ಪಕ್ಷಿಗಳು ಎಲ್ಲರೂ ಬಂದು ಸೇರ್ತವೆ. ಮಳೆ ಪ್ರಾರಂಭ ಆಯಿತು, ಪ್ರಪಂಚ ಮುಳುಗಡೆ ಆದರೂ ಇವರ ನಾವೇ ಕರ್ತನು ಮೇಲಕ್ಕೆ ತೇಲುವಂತೆ ಆ ಕೃಪೆ ಮೇಲಕ್ಕೆ ಎತ್ತಿದ್ರು. ಇವರು ಕುಟುಂಬವನ್ನು ರಕ್ಷಣೆ ಕೊಟ್ಟರು. ನನ್ನ ಸ್ನೇಹಿತರೆ, ಇಂದು ದೇವರು ನಿಮ್ಮ ಕುಟುಂಬದಲ್ಲಿ ಕೂಡ ಅದೇ ಕಾರ್ಯವನ್ನು ಮಾಡುವುದಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ನೀವು ಕುಟುಂಬವಾಗಿ ಕುಟುಂಬದಲ್ಲಿ ಎಲ್ಲರೂ ಸೇರಿ ಒಟ್ಟಾಗಿ ಸೇರಿ ಕುಟುಂಬ ಪ್ರಾರ್ಥನೆ ಮಾಡ್ತಾ ಇರ್ಬೋದು. ಭಯ ಭಕ್ತಿಯಿಂದ ದೇವರನ್ನು ನೀವು ಆರಾಧನೆ ಮಾಡ್ತಾ ಇರ್ಬೋದು. ದೇವರು ನಿಮಗೆ ತಿಳಿಸ್ತಾ ಇದ್ದಾರೆ, ಈ ಕಡೆ ದಿವಸದಲ್ಲಿ ನನಗಾಗಿ ನೀವೇನು ಮಾಡ್ತಾ ಇದ್ದೀರಿ, ನನಗೋಸ್ಕರ ನೀವೇನು ಮಾಡ್ತಾ ಇದ್ದೀರಿ? ಆತ್ಮಗಳ ಆದಾಯ ಮಾಡ್ತಾ ಇದ್ದೀರೋ, ಆಲಯವನ್ನು ಕಟ್ತಾ ಇದ್ದೀರೋ, ಸೇವೆಯನ್ನು ಮಾಡ್ತಾ ಇದ್ದೀರೋ, ಸುವಾರ್ತೆಯನ್ನು ಸಾರ್ತಾ ಇದ್ದೀರೋ, ಅನೇಕ ಜನರಿಗೆ ದೇವರು ನೀವು ಮಾಡಿದ ಉಪಕಾರ, ನಿಮಗೆ ಮಾಡಿದಂಥ ಅದ್ಭುತಗಳನ್ನು ಸಾರಿ ಹೇಳ್ತಾ ಇದ್ದೀರೋ, ಏನು ಮಾಡ್ತಾ ಇದ್ದೀರಿ ಎಂಬುದಾಗಿ ಕರ್ತನ ಕೇಳ್ತಾ ಇದ್ದಾರೆ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ನೀವು ಮೊದಲು ದೇವರ ರಾಜ್ಯ ನೀತಿಗೆ ತವಕ ಪಡಿರಿ, ಅವುಗಳು ಕೂಡ ಅದೆಲ್ಲ ನಿಮಗೆ ಸಿಗುತ್ತೆ. ನೋಡಿ, ನೋಹನ ಕುಟುಂಬ ರಕ್ಷಿಸಲ್ಪಡ್ತು. ಇಡೀ ಪ್ರಪಂಚವೇ ಪ್ರಳಯವಾದರೂ ಆ ನೋಹನ ಕುಟುಂಬವನ್ನು ದೇವರು ಕಾಪಾಡಿದ್ರು. ದೇವರು ಹೇಳಿದ ಪ್ರಕಾರ ಅವನು ನಾವೇನ ಕಟ್ಟಿ ಪೂರ್ಣ ಮಾಡಿದ. ಇಂದು ನನ್ನ ಸ್ನೇಹಿತರೆ, ನಿಮಗಾಗಿ ದೇವರು ಒಂದು ಕೆಲಸ ಕೊಟ್ಟಾಗ ಭಕ್ತಿಯಿಂದ, ಶ್ರದ್ಧೆಯಿಂದ ಆ ಕಾರ್ಯವನ್ನು ಮಾಡಿ ಮುಗಿಸ್ರಿ. ದೇವರು ಹೇಳ್ತಾರೆ, ಅದರಲ್ಲಿ ಸೇರಲ್ಪಡು, ರಕ್ಷಿಸಲ್ಪಡ್ತೀಯ. ನೀನು ಸುವಾರ್ತಿಕನಾಗಿ ಸುವಾರ್ತೆ ಸಾರು. ದೇವರು ನಿನ್ಗೆ ಯಾವ್ಯಾವ ರೀತಿಯ ಪವಿತ್ರಾತ್ಮನ ವರದಿಂದ ನಿನ್ನನ್ನು ಉಪಯೋಗ ಮಾಡ್ತಾರೋ ಆ ಪ್ರಕಾರ ನೀನು ಉಪಯುಕ್ತವಾಗ ದೇವರಿಗಾಗಿ ಉಪಯುಕ್ತ ಪಾತ್ರೆಯಾಗಿ ಉಪಯೋಗವಾಗ್ರಿ. ಆದಾಗ ದೇವರಿಗಾಗಿ ನೀವೇನಾದರೂ ಮಾಡ್ತಾ ಇದ್ದೀರಂದರೆ ನೀವು ಎಲ್ಲವನ್ನ ಪಡಿತೀರಾ. ನಿಮ್ಮ ಆಸೆ ಕರ್ತನ ಪೂರ್ಣ ಮಾಡ್ತಾರೆ. ನಿಮ್ಮ ಮನೆ ಕಟ್ಟಲ್ಪಡುತ್ತೆ, ನಿಮ್ಮ ಕುಟುಂಬ ಕಟ್ಟಲ್ಪಡುತ್ತೆ, ನಿಮ್ಮ ಕುಟುಂಬದ ಸಮಾಧಾನ ಬರುತ್ತೆ, ಶಾಂತಿ ನೆಲೆಸುತ್ತೆ. ನೀವೇನು ಕೇಳ್ತಿರೋ, ಏನು ಬೇಡ್ತಿರೋ ಅದೆಲ್ಲವನ್ನ ಏಸಪ್ಪ ಕೊಡ್ತಾರೆ. ಎಲ್ಲ ಒದಗಿ ಬರುತ್ತೆ. ಹೇರಳವಾಗಿ ಆಶೀರ್ವಾದ ನಿಮ್ಮ ಮೇಲೆ ಕರ್ತನ ಸುರಿಸ್ತಾರೆ. ಆದ್ದರಿಂದ ಮೊದಲು ದೇವರ ರಾಜ್ಯ ನೀತಿಗೆ ತವಕ ಪಡ್ರಿ. ಇದುಗಳು ಕೂಡ ಅದೆಲ್ಲವೂ ನಿಮಗೆ ಸೇರಲ್ಪಡುತ್ತೆ. ಏನು ಮಾಡ್ತಾ ಇಲ್ವಾ? ಇವತ್ತು ದೇವರ ಹತ್ರ ಕೇಳ್ಕೊಳ್ಳಿ, ಸ್ವಾಮಿ, ನಾನು ನಿನ್ನ ಸೇವೆ ಏನು ಮಾಡಬೇಕು ಎಂಬುದನ್ನು ತಿಳಿಯಪಡಿಸು. ನಿನಗಾಗಿ ನಾನು ಏನಾದರೂ ಒಂದು ಮಾಡ್ತೇನೆ ತಂದೆ, ಒಪ್ಪಿಸಿಕೊಡ್ರಿ. ಬಡವರಿಗಾಗಿ, ಸಹಾಯಕ್ಕಾಗಿ ಎದ್ದೇಳ್ರಿ, ಸಹಾಯ ಮಾಡಿರಿ.
ಅನೇಕ ಬಡವರು, ವಿಧವೆಯರು, ಅನಾಥರು ಅನೇಕ ಕಡೆಗಳಿಂದ ನಿಮ್ಮ ಕೈಲಾಗೋ ಸಹಾಯವನ್ನು ಮಾಡಲಿ. ದೇವರಿಗಾಗಿ ದೇವರು ಹೇಳಿದ ವಾಗ್ದಾನದಂತೆ ನೀವು ಸಹಾಯವನ್ನು ಮಾಡ್ತಾ ಹೋಗ್ರಿ. ಯೇಸು ಸ್ವಾಮಿ ಎಲ್ಲೇ ಹೋದರೂ ಉಪಕಾರವನ್ನು ಮಾಡ್ತಾ, ಬಡವರನ್ನು ಉಪಚರಿಸುತ್ತಾ, ಅನೇಕ ವಿಧವೆಯರನ್ನು ಕಾಪಾಡಿ, ರೋಗಿಗಳನ್ನು ಮುಟ್ಟಿ ಗುಣ ಮಾಡಿ, ಆತನು ಎಲ್ಲೆಲ್ಲೂ ಸಂಚರಿಸ್ತಾ ಸುವಾರ್ತೆಯನ್ನು ಕೂಡ ಸಾರ್ತಾ ಹೋದರು. ಆತನನ್ನು ನಂಬಿದ ಪ್ರಿಯ ಮಕ್ಕಳು ನಾವು. ಆತನ ಮಗಳಾಗಿದೆ ಅಂದರೆ ದೇವರಿಗಾಗಿ ನಾನು ಏನಾದರೂ ಮಾಡಬೇಕಂತ ಇಂದಿನಿಂದ ದೇವರ ಶುಭವಾರ್ತೆ ಹೊತ್ತು ಸಾರು. ದೇವರು ನಿನ್ನನ್ನು ಉಪಯುಕ್ತ ಪಾತ್ರೆಯಾಗಿ ಉಪಯೋಗಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ದೇವರು ನೀನು ಬೇಡುವುದಕ್ಕಿಂತ ಹೆಚ್ಚಾದನ್ನು ಅನುಗ್ರಹಿಸ್ತಾರೆ. ಇಂದು ಸೇವೆ ಮಾಡ್ತಾ ಇದ್ದೀರಿ ಅಂದರೆ ಬಹುಮಾನವನ್ನೇ ಕರ್ತನು ಕೊಡೋ ದೇವರು. ಹೇರಳವಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ ಸ್ವಾಮಿ, ಯಾರ್ಯಾರು ಈ ವೇದವಾಕ್ಯವನ್ನು, ಈ ಸಂದೇಶವನ್ನು ಅಪ್ಪ ಈ ತಿಂಗಳಲ್ಲಿ ಕೇಳಿದಾರೋ ಅಪ್ಪ ಅಂತ ಒಬ್ಬೊಬ್ಬರ ಮೇಲೂ ನಿನ್ನ ಹಸ್ತ ಇಡು ಏಸಪ್ಪ. ತಂದೆ, ಅವರೊಂದು ವೇಳೆ ಸೇವೆ ಮಾಡ್ತಾ ಇಲ್ವೋ, ಸುವಾರ್ತೆ ಸಾರ್ತಾ ಇಲ್ವೋ, ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ಯಾವುದೋ ಕೆಲಸ ಮಾಡ್ತಾ ಇಲ್ವೋ, ಇಂದು ಅವರ ಆತ್ಮದಲ್ಲಿ ಪ್ರೇರಣೆ ಕೊಡು ಪವಿತ್ರ ಆತ್ಮನೆ. ಅವರನ್ನು ಮುಟ್ಟು ಸ್ವಾಮಿ. ಅವರು ನಿನ್ನ ಸೇವೆಗಾಗಿ, ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ, ನಿನ್ನ ಆಲಯಕ್ಕಾಗಿ ಅನುರಾಗವುಳ್ಳವರಾಗಿ ಮಾರ್ಪಡಲಿ ದೇವರೇ. ಮಾರ್ಪಡಿಸು ಏಸಪ್ಪ, ಈಗಲೇ ಮಾರ್ಪಡಿಸು ತಂದೆ. ಅವರು ನಿನ್ನ ರಾಜ್ಯ ನೀತಿಗೆ ಹೆಚ್ಚಾಗಿ ತವಕ ಪಡ್ತಾ ಇದ್ದಾರೋ ಅಪ್ಪ, ಅವರಿಗೆ ಹೆಚ್ಚಾಗಿ ಪ್ರತಿಫಲ ಕೊಡು. ನೀವು ಮೊದಲು ದೇವರ ರಾಜ್ಯ ನೀತಿಗೆ ತವಕ ಪಡಿರಿ, ಅವುಗಳ ಕೂಡ ಅದೆಲ್ಲವೂ ನಿಮಗೆ ದೊರೆಯುವುದು ಅಂದಿದ್ದೀರಲ್ಲಪ್ಪ. ಹೌದು ಸ್ವಾಮಿ, ಅವರು ಎಲ್ಲ ಸ್ವಾಮಿ ನಿನ್ನ ಸೇವೆ ಮಾಡ್ತಾಯಿದ್ರಿ. ಅದು ಹೌದು ಕರ್ತನೆ, ಅವರು ಮಾಡ್ತಿರೋ ಸೇವೆಗೆ ಪ್ರತಿಫಲ ನೀನು ಹೆಚ್ಚಾಗಿ ಅವರಿಗೆ ಗೌರವ ಕೊಡು, ಸನ್ಮಾನಿಸು. ಅವರ ಆಸೆ ಎಲ್ಲ ಪೂರ್ಣವಾಗಲಿ. ಅವರು ಒಂದು ವೇಳೆ ವ್ಯಾಧಿಯಲ್ಲಿದ್ದರೆ ವ್ಯಾಧಿ ನೀಗಲೇ ಯೇಸುವಿನ ನಾಮದಲ್ಲಿ ತಂದೆ. ಈಗಲೇ ನೀವು ಮುಟ್ಟುತ್ತಾ ಇರೋದಕ್ಕೆ ವಂದನೆ. ಪರಿಶುದ್ಧಾತ್ಮನೇ ನೀನು ಬಿಡುಗಡೆ ಕೊಡುತ್ತಾ ಇರೋದಕ್ಕೆ ವಂದನೆ. ನಿನಗೆ ಮಹಿಮೆ ಅಪ್ಪ. ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ.